ಸಹ ಉದ್ಯಮಿಗೆ ಗನ್ ತೋರಿಸಿ ಬೆದರಿಕೆ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಇಬ್ಬರು ಪಾರ್ಟ್ನರ್ಸ್ ಮಧ್ಯೆ ಹಣಕಾಸಿನ ವಿಚಾರಕ್ಕೆ ಜಗಳ ಆಗಿತ್ತು. ಸಾಯಿ ಪ್ರಿಯಾ ಕ್ರಷರ್ ಮುಂದೆ ಫುಲ್ ಹೈ ಡ್ರಾಮವೇ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 2 ಗನ್ ಅನ್ನ ತೆಗೆದು ಶೂಟ್ ಮಾಡಲಾಗಿತ್ತು. ಶೂಟ್ ಮಾಡಿಕೊಳ್ಳುವಂತ ಬೆದರಿಕೆಯನ್ನ ಹಾಕಿದಂತ ಕ್ಲಿಪ್ಪಿ ಅಂದ್ರೆ ಈ ಫೋಟೋ ಯಾವ ಕಾಲದಂದ್ರೆ 2017 ಅದು ಈಗ ವೈರಲ್ ಆಗಿತ್ತು. ಕ್ರಷರ್ ಗೇಟ್ ಮುಂದೆ ತನ್ನ ಕ್ಯಾರವಾನ್ ಅಡ್ಡಗಟ್ಟಿ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗನ್ನಿಂದ ಶೂಟ್ ಮಾಡಿಕೊಳ್ಳೋದಾಗಿ ಬೆದರಿಸ್ತಾ ಇರುವಂತ ಕ್ಲಿಪ್ಪಿ. ನೀತು ಕುಟುಂಬ ಮತ್ತು ಕ್ಲಿಪ್ಪಿ ಮಧ್ಯೆ ನಡೀತಾ ಇರುವಂತ ಜಗಳ ಇದು. ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸಹ ಉದ್ಯಮಿಗೆ ಗನ್ ತೋರಿಸಿ ಧಮಕಿ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. 2017 ತೆಗೆದಿದ್ದಂಥ ಫೋಟೋ ಈಗ ವೈರಲ್ ಮಾಡಿರುವಂಥ ನೀತು. ನ್ಯಾಯಾಲಯದ ಆದೇಶ ಪ್ರತಿಯನ್ನು ಹಿಡಿದು ಬಂದಿದ್ದಂಥ ನೀತು ಕುಟುಂಬ ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ, ಚಕಮಕಿ ಆಗಿದೆ, ಕೈ ಮಿಲಾಯಿಸಿ ಗಲಾಟೆ ಮಾಡಿಕೊಂಡಿದ್ರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಹಿರಿಕಾಟಿಯಲ್ಲಿ ನಡೆದಿರುವಂಥ ಘಟನೆ ಇದು. എനിക്ക് പോലീസ് നീതി തന്നിട്ടില്ല. കോടതിയിൽ പോയിട്ട് വക്കീലുമാരെല്ലാം എന്നെ ചീറ്റ് ചെയ്തു. ഞാൻ ഇവിടുത്തെ ഇന്ത്യൻ പ്രസിഡന്റ്, പ്രധാനമന്ത്രി, പിന്നെ പോലീസ് ചീഫ് എല്ലാവർക്കും പരാതി കൊടുത്തു. ആരും റെസ്പോണ്ട് ചെയ്തിട്ടില്ല. 10 വർഷമായി ഞാനിവിടെ 13 കോടി രൂപ ഇവിടെ ഇട്ടിട്ട് ഞാനിവിടെ നിൽക്കുന്നു. എനിക്ക് നീതി കിട്ടിയില്ല, ഞാൻ ചാകും. ഞാൻ ആരെയും കൊല്ലാൻ വേണ്ടിയിട്ട് വന്നതല്ല, ഞാൻ ചാകും. ന്യായം സിക്കാന്ന് പറഞ്ഞാൽ എന്റെ ഇല്ലീഗൽ ആക്കിയിട്ടുണ്ടായ ഡോക്യുമെന്റ് ഒരു ക്യാൻസൽ ആവായ ഞാനിവിടെ തിരിച്ചു പോകും. ഏത് എനിക്ക് നിങ്ങളുടെ നമ്പർ കൊടുക്കുക, ഞാൻ സോഫ്റ്റ് കോപ്പി കൊടുക്കാം. കിടന്ന് ചാകും. എനിക്ക് പോലീസ് നീതി തന്നിട്ടില്ല. കോടതിയിൽ പോയിട്ട് വക്കീലുമാരെല്ലാം എന്നെ ചീറ്റ് ചെയ്തു. ഞാൻ ഇവിടുത്തെ ഇന്ത്യൻ പ്രസിഡന്റ്, പ്രധാനമന്ത്രി, പിന്നെ പോലീസ് ചീഫ് എല്ലാവർക്കും പരാതി കൊടുത്തു. ആരും റെസ്പോണ്ട് ചെയ്തിട്ടില്ല. 10 വർഷമായി ഞാനിവിടെ 13 ಕೋಟಿ രൂപ ഇവിടെ ಇಟ್ಟಿട്ട് ഞാൻ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್. ಶ್ರೀನಿವಾಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಡೀಟೇಲ್ಸ್ ಏನು? ತನಿಖೆ ಎಲ್ಲಿಗೆ ಬಂತು? ಈ ಸೋಕೆ ಏನಂತಂದ್ರೆ ಇದು ಚಾಮರಾಜನಗರ ಜಿಲ್ಲೆಯ ಹಿರಿಕಾಟಿಯ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ನ್ಯಾಷನಲ್ ಹೈವೇಲೆ ಇರ್ತಕ್ಕಂಥ ಒಂದು ಕ್ರಕ್ಸರ್ನ ಒಂದು ಗಲಾಟೆ ಇದು. ಅಂದ್ರೆ ಮೊದಲಿಗೆ ಇವ್ರು ಇಬ್ರು ಪಾರ್ಟ್ನರ್ ಆಗಿರ್ತಾರೆ. ಆ ಪಾರ್ಟ್ನರ್ ಆದ ನಂತರ ಇವರ ಒಂದು ಇದರಲ್ಲಿ ಇಬ್ರು ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದು ಒಬ್ಬರು ವಾದ. ನೀತು ಅವ್ರ ವಾದ. ನಾವು ಕೋರ್ಟ್ಗಳು ಕೂಡ ಹೋಗಿದೀವಿ, ಕೋರ್ಟ್ ನಮ್ಮಂತ ಆಗಿದೆ ಅಂತಕ್ಕಂಥದ್ದು ಇವ್ರ ವಾದ. ಆದ್ರೆ ಅದೇ ಪಾರ್ಟ್ನರ್ ಏನು ಕೇರಳದ ಮೂಲದವರು ಆದಂತ ಕ್ಲಿಪ್ಪಿ ಅನ್ನತಕ್ಕಂಥವ್ರು ಇನ್ನು ನನಗೆ ಪಾರ್ಟ್ನರ್ ಇದು ಕಂಪ್ಲೀಟ್ ಆಗಿಲ್ಲ, ನಂದೇ ಇದು ಅಂತ ಅವರು ವಾದ. ಇವ್ರ ಇಬ್ಬರ ಕಿತ್ತಾಟದಲ್ಲಿ ಏನು ಅವರ ಕಾರ್ವಾನ್ ಒಂದು ವೆಹಿಕಲ್ ನ ತಂದವರು ಗೇಟ್ ಮುಂದೆ ನಿಲ್ಸ್ಕೊಂಡು ಇವ್ರು ಏನು ಕೆಲಸ ಮಾಡಕ್ ಆಗ್ಬಾರ್ದ ರೀತಿ ಅವ್ರು ನಿಲ್ಸ್ಕೊಂಡು ಒಂದು ಗಲಾಟೆಯನ್ನ ತೆಗೆದಿರ್ತಕ್ಕಂಥದ್ದು ಇವತ್ತು. ಆದ್ರೆ ಈವರೆಗೂ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನೋಡ್ತಿದ್ದಾರೆ. ಆದ್ರೆ ಕಾರ್ವಾನ್ ಕೂತ್ಕೊಂಡಿರ್ತಕ್ಕಂಥ ಏನು ಕೇರಳ ಮೂಲದ ಕ್ಲಿಪ್ಪಿ ಅಂತಕ್ಕಂಥವ್ರು ಅವು 2 ಗನ್ಗಳನ್ನ ತಲೆ ಮೇಲೆ ಇಟ್ಕೊಂಡು ನಾನು ಇದು ನನ್ನಂತ ಆಗ್ಲಿಲ್ಲ ಅಂತಂದ್ರೆ ನಾನು ಇದ್ರಲ್ಲೇನೆ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ಒಂದು ಬೆದರಿಕೆ ಕೂಡ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಕ್ಷಣಕ್ಕೂ ಕೂಡ ಯಾವ್ದು ಬಹಳ ಇದು ಹಂತಕ್ಕೆ ಹೋಗ್ತಾ ಇದೆ. ಸೊ ಈವರೆಗೂ ಕೂಡ ಪೊಲೀಸ್ನವರು ಆ ಒಂದು ಇದನ್ನ ನೋಡ್ತಾ ನಿಂತಿದ್ದಾರೆ. ಬಟ್ ಏನ್ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಬಟ್ ಇವರು ಒಳಗಡೆ ಇದ್ಕೊಂಡು ನಮ್ಮ ಜಾಗದಲ್ಲಿ ನಾವಿದೀವಿ ಅಂತ ಹೇಳ್ತಕ್ಕಂಥದ್ದು ನೀತು ಅವರ ಕುಟುಂಬದವರು. ಆದ್ರೆ ಇವರು ಕೋರ್ಟ್ ಆರ್ಡರ್ಗಳು ನನ್ನಂತ ಇದೆ ಅಂತ ಇವ್ರು ಹೇಳ್ತಾರೆ. ಬಟ್ ಅವರು ನನಗೆ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ, ನನ್ನ ಪಾರ್ಟ್ನರ್ಶಿಪ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ವಾದ ಮಾಡ್ತಾ ಇದ್ದಾರೆ. ಬಟ್ ಅದು ಏನೇ ಇದ್ರು ಕೂಡ ಈ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಆ ಗನ್ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೂ ಕೂಡ ಈ ಒಂದು ಪರಿಸ್ಥಿತಿ ಇನ್ನೂ ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ ಅಂತ ಅನ್ಸ್ಬೇಕಾಗತ್ತೆ. ಕೂಡಲೇ ಕ್ರಮ ಕೈಗೊಂಡು ಅದೇನು ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಮಾಡ್ಬೇಕಾಗುತ್ತದೆ ಅಂತ ಕೆಲಸ ಆಗ್ಬೇಕಾಗಿದೆ ಈಗ ಸುಖ್ಯ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗೆ. കോടതിയിൽ പോയിട്ട് വക്കീലുമാരെല്ലാം എന്നെ ചീറ്റ് ചെയ്തു. ഞാൻ ഇവിടുത്തെ ഇന്ത്യൻ പ്രസിഡന്റ്, പ്രധാനമന്ത്രി, പിന്നെ പോലീസ് ചീഫ് എല്ലാവർക്കും പരാതി കൊടുത്തു. ആരും റെസ്പോണ്ട് ചെയ്തിട്ടില്ല. 10 വർഷമായി ഞാനിവിടെ 13 കോടി രൂപ ഇവിടെ ഇട്ടിട്ട് ഞാനിവിടെ നിൽക്കുന്നു. എനിക്ക് നീതി കിട്ടിയില്ല, ഞാൻ ചാകും. ഞാൻ ആരെയും കൊല്ലാൻ വേണ്ടിയിട്ട് വന്നതല്ല, ഞാൻ ചാകും. ന്യായം സിക്കാന്ന് പറഞ്ഞാൽ എന്റെ ഇല്ലീഗൽ ആക്കിയിട്ടുണ്ടായ ഡോക്യുമെന്റ് ഒരു ക്യാൻസൽ ആവായ ഞാനിവിടെ തിരിച്ചു പോകും. ഏത് എനിക്ക് നിങ്ങളുടെ നമ്പർ കൊടുക്കുക.